ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 1888ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಟಾಪ್ 18ನ ಮೊದಲ ಸುದ್ದಿ. ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರ ಸಮಾಧಿ ಬಳಿಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಹುಟ್ಟುಹಬ್ಬದ ಆಚರಣೆ ಆಗ್ತಾ ಇದೆ. ಅಪ್ಪು ಸಮಾಧಿ ಬಳಿಯಲ್ಲಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಕೇಕ್ ಕಟ್ ಮಾಡಿ ಅಪ್ಪು 49ನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋದತ್ತ ಅಪ್ಪು ಫ್ಯಾನ್ಸ್ ಬರ್ತಾ ಇದ್ದಾರೆ. ರಾಜ್ಯಾದ್ಯಂತ ಇರುವಂತಹ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕುಟುಂಬಸ್ಥರು ಕೂಡ ಅಪ್ಪು ಸಮಾಧಿಗೆ ಬಂದು ಪೂಜೆಯನ್ನ ನೆರವೇರಿಸುತ್ತಾರೆ. ಮಧ್ಯರಾತ್ರಿನೇ ಕೇಕ್ ಕಟ್ ಮಾಡಿ ಸಡಗರ ಅಂತಂದ್ರೆ ಈಗ ಅಪ್ಪು ಇದ್ದಿದ್ರೆ ಬಹುಶಃ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡೋದು, ಫೋಟೋಸ್ ತಗೊಳ್ಳೋದು ಇಂಥದ್ದೆಲ್ಲ ನಡೆಸ್ತಾ ಇದ್ರು. ಆದರೆ ವಿಧಿಯ ಆಟದ ಮುಂದೆ ಯಾರ ಆಟನೂ ನಡೆಯಲ್ವಲ್ಲ. ಹಾಗಾಗಿ ಅಪ್ಪು ಸಮಾಧಿ ಬಳಿ ಹತ್ರ ಹೋಗಿ ಅಪ್ಪು ಫ್ಯಾನ್ಸ್ 49ನೇ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ಪ್ರೋಗ್ರಾಮ್ಸ್ ಗಳನ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಅಪ್ಪು ಸಮಾಧಿ ಬಳಿಯಲ್ಲಿ ಇವತ್ತೇನೆಲ್ಲ ಕಾರ್ಯಕ್ರಮಗಳಿದೆ? ಎಸ್ ಶರ್ಮಿತಾ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ಕಡೆ ಸ್ಫೂರ್ತಿ ದಿನ, ಮತ್ತೊಂದು ಕಡೆ ಅಪ್ಪು ಉತ್ಸವ, ಈ ಎರಡು ಕಾರ್ಯಕ್ರಮಗಳ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ನೀವು ಆಗ್ಲೇ ಹೇಳ್ದಂಗೆ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಕಾರ್ಯಕ್ರಮಗಳು, ಏನು ಪುಸ್ತಕ ವಿತರಣೆ ಇರ್ಬೋದು, ರಕ್ತದಾನ, ಅನ್ನದಾನ, ಈ ತರದ ಏನು ಪುನೀತ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರುವಂತ ಒಂದು ಅವರ ಸಮಾಜ ಸೇವೆಯನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾಕಷ್ಟು ಕೆಲಸಗಳ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ರಾತ್ರಿ ಕೂಡ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಅವರ ಅಭಿಮಾನಿಗಳ ಜೊತೆಗೆ ಕುಟುಂಬಸ್ಥರು ಕೂಡ ಹೋಗಿ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅದೇ ರೀತಿ ಈಗ 10 ಗಂಟೆ ವೇಳೆಗೆ ಸಮಾಧಿ ಬಳಿ ಬಂದು ಕುಟುಂಬಸ್ಥರು ಪೂಜೆ ಮಾಡುವ ಮುಖಾಂತರ ಅನ್ನದಾನಕ್ಕೆ ಒಂದು ಚಾಲನೆ ಕೊಡ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಏನು ಅಭಿಮಾನಿಗಳು ಎಷ್ಟು ಗಂಟೆವರೆಗೂ ಸಮಾಧಿ ಬಳಿ ಬರ್ತಾರೆ, ಅವರು ಬರುವ ತನಕವೂ ಕೂಡ ನಿರಂತರವಾಗಿ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಘಣ್ಣ ಅವರು ಕೂಡ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಕನಸನ್ನು ಕಂಡಿದ್ರು. ಗಂಧದ ಗಡಿಯ ಮುಖಾಂತರ ಕರ್ನಾಟಕವನ್ನು ಹಚ್ಚ ಹಸಿರು ಮಾಡಬೇಕು, ನಮ್ಮ ಕಾಡಿನ ಮಹತ್ವವನ್ನು ಸಾರ್ಬೇಕು ಅನ್ನುವಂತ ಒಂದು ಕನಸು ಕಂಡಿದ್ರು. ಆ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ರಾಘಣ್ಣ ಅವರು ಕೂಡ ಇವತ್ತು ಒಂದು ತಮ್ಮನ ನೆನಪಿನಲ್ಲಿ ಒಂದು 3,000 ಗಿಡಗಳನ್ನು ಉಚಿತವಾಗಿ ಉಡುಗೊರೆ ಕೊಡೋದಕ್ಕೆ ಅವರು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ರಕ್ತದಾನ, ನೇತ್ರದಾನ, ಈ ತರದ ಒಂದು ಸಾಕಷ್ಟು ಸಮಾಜಮುಖಿ ಕೆಲಸದ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಕುಟುಂಬಸ್ಥರು ಮತ್ತೆ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಸತೀಶ್ ಶಿಕ್ಷಣದ ಅಪ್ಡೇಟ್ಸ್ಗೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪ್ರತಿಯೊಂದು ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದೆ. ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಪಟ್ಟಿ ರಿಲೀಸ್ ಆಗುವಂತ ನಿರೀಕ್ಷೆಗಳಿದೆ. ಅದಕ್ಕೂ ಮುಂಚಿತವಾಗಿ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. 120ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡುವಂತ ಚಾನ್ಸಸ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಹಾಲಿ ಶಾಸಕರಿಗೆ ಬಹುತೇಕ ಟಿಕೆಟ್ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ನಂಜನಗೂಡು ಕ್ಷೇತ್ರಕ್ಕೆ ದರ್ಶನ್ ಧ್ರುವ ಅಭ್ಯರ್ಥಿ ಆಗಬಹುದು ಅಂತ ಲೆಕ್ಕಾಚಾರಗಳಿದೆ. ಅಳೆದು ತೂಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಣೆಯನ್ನ ಹಾಕೋದಕ್ಕೆ ಕಾಂಗ್ರೆಸ್ ತಯಾರಿಗಳನ್ನ ಮಾಡಿಕೊಂಡಿದೆ. ಇಲ್ಲಿ ಆಂತರಿಕ ಸಮೀಕ್ಷೆಯನ್ನು ನಡೆಸಿದಾಗ ಕಾಂಗ್ರೆಸ್ ಅವರು ಇವಾಗ ಎಲೆಕ್ಷನ್ ಆದಾಗ ಅಧಿಕಾರ ಹಿಡಿಯುವಂತ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇದೆ ಅಂತ ತಿಳ್ಕೊಂಡಿರೋದ್ರಿಂದ ಈಗ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಣೆಯನ್ನ ಹಾಕಬೇಕಾಗುತ್ತೆ. ಮತ್ತೆ ಕೆಪಿಸಿಸಿ ಅರ್ಜಿಯನ್ನ ಆಹ್ವಾನ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರಗಳಿಗೆ ತುಂಬಾ ಟಫ್ ಕಾಂಪಿಟೇಷನ್ ಇದೆ, ತುಂಬಾ ಜನ ಆಕಾಂಕ್ಷಿಗಳು ಇರೋದ್ರಿಂದ ಸೊ ಯಾರಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನೋದು ಡಿಸಿಷನ್ ತಗೊಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯುವ ತವಕದ ಜೊತೆಯಲ್ಲಿ ಒಂದಿಷ್ಟು ಭಿನ್ನಮತ ಶಮನಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅಳೆದು ತೂಗಿ ಯಾವೆಲ್ಲ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಫೈನಲ್ ಆಗುತ್ತೆ? ಶರ್ಮಿತಾ ಶೆಟ್ಟಿ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಎಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಕರ್ನಾಟಕ ಚುನಾವಣೆಯ
ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗ್ತಿರುವಂತದ್ದು. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಉಪಸ್ಥಿತಿ ಇರ್ತಾರೆ, ಮತ್ತು ರಾಜ್ಯ ಉಸ್ತುವಾರಿ ಮತ್ತು ಎಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಉಸ್ತುವಾರಿ ಇರ್ತಾರೆ. ಒಟ್ಟು 120 ಸೀಟ್ಗಳನ್ನ ಇವತ್ತು ತೀರ್ಮಾನವನ್ನು ಮಾಡ್ತಾರೆ. ಆದ್ರೆ ಬಹುತೇಕ ಅನೇಕ ಕ್ಷೇತ್ರಗಳಲ್ಲಿ ಒಂದಕ್ಕೂ ಹೆಚ್ಚು ಅಭ್ಯರ್ಥಿಗಳಿರುವುದು ಒಂದಷ್ಟು ತಲೆನೋವಾಗಿರುವಂತದ್ದು. ಮತ್ತೊಂದು ಕಡೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಎಲ್ಲೊಂದು ಕಡೆ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಬುಗಿಲಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕೆಲವು ಹಿರಿಯ ನಾಯಕರುಗಳು ತಮ್ಮ ಮೂಲ ಕ್ಷೇತ್ರವನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೇಳ್ತಿರುವಂತದ್ದು. ಈಗ KH ಮುನಿಯಪ್ಪನವರು ದೇವನಹಳ್ಳಿ ಕೂಡ ಕೇಳ್ತಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಪುಲಕೇಶಿ ನಗರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟರಿರುವ ಕಾರಣಕ್ಕಾಗಿ ಪುಲಕೇಶಿ ನಗರದತ್ತ ಕೂಡ ಕಣ್ಣಾಕಿರುವಂತದ್ದು. ಮತ್ತೊಂದು ಕಡೆ HC ಮಹದೇವಪ್ಪನವರು ತಮ್ಮ ನಂಜನಗೂಡು ಸ್ಪರ್ಧೆಗೆ ಸ್ಪರ್ಧಾಕಾಂಕ್ಷಿಯಾಗಿದ್ರು. ಆದ್ರೆ ಅಂತಿಮವಾಗಿ ದಿವಂಗತ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ರವರಿಗೆ ಆ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಈಗಾಗಲೇ ಘೋಷಣೆಯನ್ನ ಮಾಡುವಂತ. ಹಾಗಾಗಿ ಅವರು ಬೆಂಗಳೂರು ಕಣ್ಣಾಕಿರುವಂತದ್ದು. ಮಹದೇವಪುರ, ಶಿವಿರಾಮ ನಗರ ಅಥವಾ ಪುಲಕೇಶಿ ನಗರ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೊಡ್ಬೇಕಂತ ಹೇಳಿ ಈಗಾಗಲೇ ದುಂಬಾಲು ಬಿದ್ದಿರುವಂತದ್ದು. ಈ ಎಲ್ಲದ್ರ ನಡುವೆ ಕೂಡ ಅನೇಕರಿಗೆ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವುದು ಕಷ್ಟ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರಕ್ಕೆ ವಲಸೆ ಪಟೇಲ್, ಕಾಂಗ್ರೆಸ್ಗೆ ಯಾವ ತರ ಚಾಲೆಂಜ್ ಇದೆ ಅಂದ್ರೆ ಗೆಲ್ಲುವಂತ ಅಭ್ಯರ್ಥಿಗಳನ್ನೇ ಫೈನಲ್ ಮಾಡಬೇಕು. ಜೊತೆಗೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ತುಂಬಾ ಜನ ಇರೋದ್ರಿಂದ ಸಮಾಧಾನ ಪಡಿಸಿ ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಇದು ಚಾಲೆಂಜ್ ಹೆಂಗಿದೆ ಕಾಂಗ್ರೆಸ್ಗೆ? ಖಂಡಿತವಾಗಿ ಅತಿ ದೊಡ್ಡ ಚಾಲೆಂಜ್. ಯಾಕಂತ ಹೇಳಿದ್ರೆ ಒಂದು ವೇಳೆ ಯಾರಿಗೆ ಕೊಟ್ಟರು ಕೂಡ ಭಿನ್ನಮತ ಬುಗಿಲೇಳುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ 50ಕ್ಕೂ ಹೆಚ್ಚು ಭಿನ್ನಮತೀಯರ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಮಾಡಿರುವಂತದ್ದು ಮತ್ತು ಸಭೆಯನ್ನ ಕರೆದಿರುವಂತದ್ದು. ಹಾಗಾಗಿ 120 ಸ್ಥಾನಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಆ 120 ಸ್ಥಾನಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ ಇರ್ತಕ್ಕಂಥದ್ದು ಮತ್ತು ಹಾಲಿ MLA-ಗಳಿಗೆ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಹಾಲಿ MLA-ಗಳ ಪೈಕಿ ಈಗಾಗಲೇ ಅನೇಕರಿಗೆ ಟಿಕೆಟ್ ಕೊಡಬಾರ್ದಂತೆ ತೀರ್ಮಾನ ಮಾಡುವಂಥದ್ದು. MI ಪಾಟೀಲ್ ಸೇರಿದಂತೆ, ಕುಸುಮಾ ಶಿವಳ್ಳಿ ಸೇರಿದಂತೆ ಒಟ್ಟು 5ಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದಿರಲು ನಿರ್ಧಾರವನ್ನ ಮಾಡಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಹಿರಿಯ ನಾಯಕರುಗಳಿಗೆ ಇದೀಗ 2 ಕ್ಷೇತ್ರಗಳನ್ನು ಕೇಳ್ತಿರುವಂತದ್ದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಹೊಳಲ್ಕೆರೆ ಕ್ಷೇತ್ರ ನನಗೆ ಬೇಡ, ಪಾವಗಡ ಕೊಡಿ ಅಂತ ಹೇಳಿ H. ಆಂಜನೇಯ ಈಗಾಗಲೇ ದುಂಬಾಲು ಬಿದ್ದಿರುವಂತದ್ದು. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಆ ಆಕಾಂಕ್ಷಿಗಳ ಪಟ್ಟಿ ಹೊರಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾರ, JDS ಹೋಗ್ತಾರ ಅಥವಾ ಬಿಜೆಪಿ ಜೊತೆ ಕೈ ಜೋಡಿಸ್ತಾರ ಅಂತ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಾಮಾನ್ಯವಾಗಿ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳು ನಡೆಯೋದೇ ತೆರಿಗೆ ಹಣದಲ್ಲಿ. ಇಲ್ಲೊಂದು ಮಹಾನಗರ ಪಾಲಿಕೆಗೆ ಸರ್ಕಾರದ ಸಂಸ್ಥೆಗಳಿಂದಲೇ ಕೋಟಿ ತೆರಿಗೆ ಬರಬೇಕಾಗಿದೆ. ಹಲವು ಸರ್ಕಾರಿ ಸಂಸ್ಥೆಗಳೇ ಲಕ್ಷ ಬಾಕಿ ಉಳಿಸಿಕೊಂಡಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಜನರಿಗೊಂದು ನ್ಯಾಯ, ಸರ್ಕಾರಕ್ಕೊಂದು ನ್ಯಾಯ ಎನ್ನುವಂತಿದೆ. ಸಾರ್ವಜನಿಕರು ತಮ್ಮ ಆಸ್ತಿಪಾಸ್ತಿಗೆ ಕಂದಾಯ ಕಟ್ಟಬೇಕು, ಇಲ್ಲದಿದ್ರೆ ಪಾಲಿಕೆ ನೋಟಿಸ್ ಕೊಟ್ಟು ವಸೂಲಿ ಮಾಡುತ್ತೆ. ಆದರೆ ಅವಳಿ ನಗರದಲ್ಲಿ ಸರ್ಕಾರಿ ಸ್ವಾಮ್ಯದಿಂದಲೇ ಬರೋಬ್ಬರಿ 14 ಕೋಟಿ ಕಂದಾಯ ಬಾಕಿ ಬರಬೇಕಿದೆ. ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ ಅಂತಿರೋ ಪಾಲಿಕೆ ಇಷ್ಟು ಬೃಹತ್ ಮೊತ್ತವನ್ನ ಮಾತ್ರ ಇನ್ನೂ ವಸೂಲಿ ಮಾಡಿಲ್ಲ. ಸಾಮಾನ್ಯ ಜನರು ನಮ್ಮಂತವ್ರದೀಗ 100 ರೂಪಾಯಿನೋ 200 ರೂಪಾಯಿನೋ ಟ್ಯಾಕ್ಸ್ ಬ್ಯಾಲೆನ್ಸ್ ಇದ್ರೆ 4-5 ಸಲ ನೋಟಿಸ್ ಜಾರಿ ಮಾಡ್ತಾರೆ, ಪದೇ ಬಂದು ಹರಾಸ್ಮೆಂಟ್ ಮಾಡ್ತಾರೆ. ಸರ್ಕಾರಿ ಇಲಾಖೆ ಒಳಗಡೆ ಕೋಟಿ ಗಟ್ಟಲೆ 10 ರಿಂದ 12 ಕೋಟಿ ರೂಪಾಯಿ ಟ್ಯಾಕ್ಸ್ ಬ್ಯಾಲೆನ್ಸ್ ಇಟ್ಕೊಂಡು ಕುಂತಾರೆ. ಯಾಕೆ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅವರು ಟ್ಯಾಕ್ಸ್ ವಸೂಲಿ ಮಾಡುವಂತ ದಮ್ಮಿಲ್ಲ. ರೈಲ್ವೆ ಇಲಾಖೆ ಬರೋಬ್ಬರಿ 78.1 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಅದೇ ರೀತಿ ನೀರಾವರಿ ಇಲಾಖೆ 27.45 ಲಕ್ಷ ರೂಪಾಯಿ, ಕೃಷಿ ವಿವಿ 22.55 ಲಕ್ಷ ರೂಪಾಯಿ, ಲೋಕೋಪಯೋಗಿ ಇಲಾಖೆ 22.51 ಲಕ್ಷ ರೂಪಾಯಿ, ಅಂಚೆ ಇಲಾಖೆ 21.90 ಲಕ್ಷ ರೂಪಾಯಿ, ಸರ್ಕಾರಿ ಮುದ್ರಣಾಲಯ 20.65 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಹಾಗೆ ಕೇಂದ್ರ ಕಾರಾಗೃಹ 19.17 ಲಕ್ಷ, ವಿದ್ಯಾಭವನ 16 ಲಕ್ಷ, ಜಿಲ್ಲಾ ಪೊಲೀಸ್ ವಸತಿ ಗೃಹ 10.02 ಲಕ್ಷ ರೂಪಾಯಿ, ಹೊಸ ಬಸ್ ನಿಲ್ದಾಣ 7.32 ಲಕ್ಷ, ವಿಜ್ಞಾನ ಕೇಂದ್ರ 4.68 ಲಕ್ಷ, ಕೃಷಿ ಇಲಾಖೆ 3.72 ಲಕ್ಷ ರೂಪಾಯಿ ಬಾಕಿ ಸೇರಿದಂತೆ ಇನ್ನೂ ಹಲವು ಇಲಾಖೆ ಕಟ್ಟಡಗಳು ಲಕ್ಷ ಬಾಕಿ ಉಳಿಸಿಕೊಂಡಿದೆ. ಇಲ್ಲಿವರೆಗೂ ಬರೀ 2 ಕೋಟಿ ರೂಪಾಯಿ ಮಾತ್ರ ಕಲೆಕ್ಷನ್ ಆಗಿದೆ. ಇದು ನೋಟಿಸ್ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆನೂ ಸಹ ಮಾಡಿ ಈ ಒಂದು ಹಣನ ನಾವು ಸಂಗ್ರಹ ಮಾಡಬೇಕು ಅಂತ ಹೇಳಿ ಯೋಜನೆನ ಹಾಕೊಂಡಿದ್ದೇವೆ. ಅಧಿಕಾರಿಗಳು ಆಸ್ತಿ ಕರ ತುಂಬದ ಸರ್ಕಾರಿ ಕಚೇರಿಗಳ ಮೇಲೂ ಕಠಿಣ ನಿಯಮ ಹಾಕಬೇಕಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18, ಧಾರವಾಡ. ರಾಜ್ಯದಲ್ಲಿ ಹಲವರು ಸಾವಿನ ನಂತರ ತಮ್ಮ ಅಂಗಾಂಗ ದಾನ ಮಾಡ್ತಾ ಇದ್ದ ಸ್ಟೋರಿಯನ್ನ ನೀವು ನೋಡೇ ಇರ್ತೀರಿ. ಆದ್ರೆ ಇತ್ತೀಚೆಗೆ ಅಂಗಾಂಗ ದಾನ ಮಾಡೋದು ಸರಿಯಲ್ಲ ಅನ್ನೋ ಧಾರ್ಮಿಕ ನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಜಾಗೃತಿ ಕೆಲಸ ಮಾಡಲಾಗ್ತಾ ಇದೆ. ಎಲ್ಲ ಧರ್ಮ ಗುರುಗಳ ಜೊತೆ ವೈದ್ಯರ ಸಭೆ. ಅಂಗಾಂಗ ದಾನಕ್ಕೆ ತಪ್ಪು ಕಲ್ಪನೆಗಳ ಅಡ್ಡಿ ಆತಂಕ.
ಅಂಗಾಂಗ ದಾನ ಮಾಡಿದ್ರೆ ಸ್ವರ್ಗ ಸಿಗಲ್ವಂತೆ, ಹಾಗೆ ಹೀಗೆ ಅನ್ನೋ ಮೂಢನಂಬಿಕೆಗಳಿಂದ ಅಂಗಾಂಗ ದಾನದಿಂದ ಹಿಂದೆ ಸರಿತಾ ಇದ್ದಾರೆ ಎನ್ನಲಾಗಿದ್ದು, ಎಪಿಐ ಭವನದಲ್ಲಿ ಎಲ್ಲಾ ಸಮುದಾಯಗಳ ಧರ್ಮಗುರುಗಳ ಜೊತೆಗೆ ಸಭೆ ಮಾಡಲಾಗಿದೆ. Thinking about the impact of what one organ can do, I would like everyone to spread the message across that the best gift you can give it to the society is your own organs when you are no more alive. Everyone here, not only through yourself but through your friends and family, also encourage organ donation so that those who have suffered from failure of organs can live a little longer and happier. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಧರ್ಮದ ಸ್ವಾಮೀಜಿಗಳು ಹಾಗೂ ಧರ್ಮಗುರುಗಳು, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಹಲವಾರು ಹಿರಿಯ ತಜ್ಞ ವೈದ್ಯರು, ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಭಾಗಿಯಾಗಿದ್ರು. ಒಬ್ಬರು ಅಂಗಾಂಗ ದಾನ ಮಾಡಿದ್ರೆ 8 ಜನರಿಗೆ ಜೀವ ನೀಡಬಹುದು ಅಂತ ತಿಳಿಸಿದ್ರು. ನಮ್ಮ ಶರೀರ ನಡೆಯುವಂತಹ ನೆಲೆ ಮತ್ತು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳಿ ಋಷಿ ಹೇಳ್ತಾನೆ. ಒಬ್ಬರು ಇನ್ನೊಬ್ಬರಿಗೆ ಸಹಕಾರಿಗಳಾಗಿ ಇಬ್ಬರೂ ಪರಿಪೂರ್ಣತೆಯನ್ನು ಹೊಂದಿ. ನಮ್ಮ ಆಚರಣೆಗಳು, ಸಂಸ್ಕಾರ, ಸಂಪ್ರದಾಯ ಬೇರೆ ಇರಬಹುದು. ಮೆದುಳು ನಿಷ್ಕ್ರಿಯವಾದಾಗ ಈ ದೇಹ ಮಣ್ಣಾಗುವ ಬದಲು ಬೇರೆಯವರಿಗೆ ಸಹಾಯವಾಗಬೇಕು. ನೀವು ಸಮಾಜಕ್ಕೆ ನೀಡುವ ಉತ್ತಮ ಕೊಡುಗೆ ಇದು ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಒಂದಲ್ಲ ಒಂದು ವಿವಾದ ಮಾಡಿಕೊಳ್ಳೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ನಾನು ಸಂಸದನಾಗಿರೋದು ದುರಾದೃಷ್ಟ ಅನ್ನೋ ಮೂಲಕ ಎಲ್ಲರ ನಗೆಪಾಟ್ಲಿಗೀಡಾಗಿದ್ದಾರೆ. ನಾನು ಸಂಸದನಾಗಿರೋದು ದುರಾದೃಷ್ಟ, ಮತ್ತೆ ಎಡವಟ್ ಮಾಡಿಕೊಂಡ ರಾಹುಲ್ ಗಾಂಧಿ. ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಭಾರತದ ಬಗ್ಗೆ ಮಾತನಾಡಿ ವಿವಾದ ಮೆತ್ತಿಕೊಂಡಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಎಡವಟ್ ಮಾಡಿಕೊಂಡಿದ್ದಾರೆ. ಬ್ರಿಟನ್ನಲ್ಲಿ ಮಾತಾಡಿದ ಬಗ್ಗೆ ಸ್ಪಷ್ಟನೆ ನೀಡಲು ಹೋಗಿ ದುರಾದೃಷ್ಟವಶಾತ್ ನಾನು ಸಂಸದನಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಹುಲ್ ಈ ಹೇಳಿಕೆ ಈಗ ಭಾರೀ ಟ್ರೋಲ್ಗೆ ಕಾರಣವಾಗಿದೆ. Unfortunately, I'm a member of parliament and unfortunately I'm a member of parliament. You can make a joke saying this unfortunately for you, but unfortunately for me. ರಾಹುಲ್ ಗಾಂಧಿಗೆ ಸಂಸತ್ನಲ್ಲಿ ಮಾತನಾಡಲು ಅವಕಾಶ ನೀಡಿಲ್ಲ ಅನ್ನೋ ಕಾರಣಕ್ಕೆ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ನಾನು ದುರಾದೃಷ್ಟವಶಾತ್ ಸಂಸದನಾಗಿದ್ದೇನೆ ಅಂದ್ರು. ಇದೇ ವೇಳೆ ಪಕ್ಕದಲ್ಲಿದ್ದ ಹಿರಿಯ ನಾಯಕ ಜೈರಾಮ್ ರಮೇಶ್ ಹೀಗೆ ಹೇಳ್ಬೇಡಿ, ಮತ್ತೆ ಟ್ರೋಲ್ ಆಗ್ತೀರಾ ಅಂತ ಮೈಕ್ ಮುಂದೆನೆ ಹೇಳಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ನಾನು ನಿಮ್ಮ ಮುಂದೆ ಸಂಸದನಾಗಿ ಮಾತನಾಡ್ತಾ ಇರೋದು ದುರಾದೃಷ್ಟ ಎಂದಿದ್ದಾರೆ. Unfortunately for you, I'm a member of parliament and as the allegation has been made in parliament, ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಎಂದೇ ಬಿಂಬಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸುದ್ದಿಗೋಷ್ಠಿ ವೇಳೆ ಪಕ್ಕದಲ್ಲಿದ್ದವರು ತಿದ್ದಿದ್ದು ಲೇವಡಿಗೆ ಕಾರಣವಾಗಿದೆ. ಜೈರಾಮ್ ರಮೇಶ್ ಕೂಡ ಮೈಕ್ ಆನ್ ಇದೆ ಅನ್ನೋದನ್ನು ಗಮನಿಸದೆ ರಾಹುಲ್ ಗಾಂಧಿಯವರ ಮುಂದೆಯೇ ಜನ ನಿಮ್ಮ ಹೇಳಿಕೆಯನ್ನ ಜೋಕ್ ಮಾಡ್ತಾರೆ ಅಂದಿದ್ದು ಮತ್ತಷ್ಟು ಟ್ರೋಲ್ಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತಪ್ಪು ಮಾಡಿದವನಿಗೆ ಶಿಕ್ಷೆ ನಿಶ್ಚಿತ. ಇದು ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರದ ಸಂದೇಶ. ತಪ್ಪು ಮಾಡಿದವರಿಗೆ ಬಹಿರಂಗವಾಗಿ ಶಿಕ್ಷೆ ಆಗುತ್ತೆ. ಅದು ಗೊತ್ತಾಗಿರೋ ಜನ ತಮ್ಮ ತಪ್ಪುಗಳನ್ನ ತಾವೇ ಒಪ್ಕೊಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಇಲ್ಲಿದೆ ನೋಡಿ. ಯೋಗಿ ಬುಲ್ಡೋಸರ್ಗೆ ಹೆದರಿದ ಬೈಕ್ ಕಳ್ಳ, ಕ್ಷಮಿಸಿ ಬಿಡಿ ಬೋರ್ಡ್ ಹಿಡಿದು ಶರಣಾಗತಿ. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಕಂಡ್ರೆ ಭ್ರಷ್ಟರು, ಕ್ರಿಮಿನಲ್ಸ್ ಥರ ಥರ ಅಂತ ನಡುಕ್ತಾರೆ. ಕ್ರಿಮಿನಲ್ಸ್ ಮನೆಗೆ ಯೋಗಿ ಬುಲ್ಡೋಸರ್ ನುಗ್ಗಿಸ್ತಾರೆ. ತಪ್ಪಿಸ್ಕೊಂಡು ಓಡೋರನ್ನ ಎನ್ಕೌಂಟರ್ ಮಾಡೋದನ್ನು ಕೇಳಿದ್ದೇವೆ. ಯೋಗಿ ಬುಲ್ಡೋಸರ್ಗೆ ಹೆದರಿರೋ ಎಷ್ಟೋ ಜನ ರೌಡಿಗಳು ಶರಣಾಗಿರೋದನ್ನ ನೋಡಿದ್ದೀವಿ. ಇದೀಗ ಉತ್ತರ ಪ್ರದೇಶದ ಬೈಕ್ ಕಳ್ಳನೊಬ್ಬ ಡಿಫರೆಂಟ್ ಆಗಿ ಬಂದು ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಯೋಗಿ ಸರ್ಕಾರ ಎಲ್ಲಿ ತನ್ನ ಮನೆಗೆ ಬುಲ್ಡೋಸರ್ ನುಗ್ಗಿಸುತ್ತೋ ಅಂತ ಹೆದರಿದ ಬೈಕ್ ಕಳ್ಳ ಕ್ಷಮಿಸಿ ಬಿಡಿ ಯೋಗಿಜಿ, ಇನ್ನೆಂದೂ ತಪ್ಪು ಮಾಡಲ್ಲ ಅಂತ ಬರೆದಿರೋ ಬೋರ್ಡ್ ಹಿಡಿದು ಬಂದು ಶರಣಾಗತನಾಗಿದ್ದಾನೆ. ಮುಜಾಫರ್ ನಗರದ ಮನ್ಸೂರ್ಪುರ್ ಎಂಬಲ್ಲಿ ಕಳ್ಳ ಅಂಕುರ್ ಗ್ರಾಮದ ಸರ್ಪಂಚ್ ಬಳಿ ಹೋಗಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಬಳಿಕ ಸರ್ಪಂಚ್ ಅವರೇ ಆರೋಪಿಯನ್ನ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ 10,000 ಎನ್ಕೌಂಟರ್, 6 ವರ್ಷದಲ್ಲಿ 63 ಮಂದಿ ಕ್ರಿಮಿನಲ್ಗಳ ಹತ್ಯೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕಳೆದ 6 ವರ್ಷದಿಂದ ಪೊಲೀಸರು ಬರೋಬ್ಬರಿ 10,000 ಎನ್ಕೌಂಟರ್ಗಳನ್ನ ನಡೆಸಿದ್ದಾರೆ. ಈ ಪೈಕಿ 63 ಮಂದಿ ಕ್ರಿಮಿನಲ್ಗಳನ್ನ ಹೊಡೆದುರುಳಿಸಲಾಗಿದೆ. ಇದರಲ್ಲಿ 1,708 ಮಂದಿ ಆರೋಪಿಗಳು ಗಾಯಗೊಂಡಿದ್ದಾರೆ. 401 ಮಂದಿ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಪೊಲೀಸ್ ಕಾರ್ಯಾಚರಣೆ ಮೂಲಕ 5,967 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ.
ಸರ್ಕಾರವೇ ಈ ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ ಮತ್ತೆ ಕೋವಿಡ್ ಸದ್ದು ಮಾಡ್ತಾ ಇದೆ. ದಿನೇ ದಿನೇ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಮತ್ತೆ ಕೇಸ್ಗಳು ಏರಿಕೆ ಆಗ್ತಿರೋದು ಆತಂಕಕಾರಿಯಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳಿಗೆ ಎಚ್ಚರಿಕೆ ನೀಡಿದೆ. ಮತ್ತೆ ವಕ್ಕರಿಸ್ತಾ ಇದೆ ಕೋವಿಡ್ ಮಾರಿ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್. ಇಡೀ ಜಗತ್ತನ್ನೇ ನಡುಗಿಸಿದ್ದ ಮಾರಕ ಸೋಂಕು ಕೋವಿಡ್ ಮತ್ತೆ ಉಲ್ಬಣವಾಗ್ತಿದೆ. ಕಳೆದ ವಾರದಿಂದ ಕೋವಿಡ್ ಹೊಸ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 700ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗಿದೆ. ಇದು ಮತ್ತೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೇಸ್ ಹೆಚ್ಚಾದಂತೆ ಅಲರ್ಟ್ ಆಗ್ತಾ ಇರೋ ಕೇಂದ್ರ ಆರೋಗ್ಯ ಸಚಿವಾಲಯ 6 ರಾಜ್ಯಗಳು ಎಚ್ಚರದಿಂದ ಇರುವಂತೆ ಸಂದೇಶ ಕಳುಹಿಸಿದೆ. ಆ 6 ರಾಜ್ಯಗಳಲ್ಲಿ ಕರ್ನಾಟಕವೂ ಸೇರಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಗುಜರಾತ್, ಕೇರಳ ಮತ್ತು ಕರ್ನಾಟಕದಲ್ಲಿ ಟೆಸ್ಟಿಂಗ್, ಟ್ರೀಟಿಂಗ್, ವ್ಯಾಕ್ಸಿನೇಷನ್ ಮತ್ತು ಟ್ರೇಸಿಂಗ್ ಹೆಚ್ಚಳ ಮಾಡುವಂತೆ ಸೂಚಿಸಿದೆ. ಸದ್ಯ ದೇಶದಲ್ಲಿ ಒಟ್ಟು 4623 ಸಕ್ರಿಯ ಪ್ರಕರಣಗಳಿವೆ. ಕೇರಳದಲ್ಲೇ ಹೆಚ್ಚು ಪ್ರಕರಣಗಳಿವೆ. ಮಹಾರಾಷ್ಟ್ರದಲ್ಲೂ ಕೊರೋನಾ ಆಕ್ಟಿವ್ ಕೇಸ್ ಹೆಚ್ಚಾಗಿದ್ದು ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ. ಇನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಐಎಲ್ಐ ಹಾಗೂ ಸಾರಿ ಕೇಸ್ಗಳ ಮೇಲೆ ಹೆಚ್ಚು ನಿಗಾ ವಹಿಸುವಂತೆ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕಾಲ ಸನ್ನಿಹಿತವಾಗಿದೆ. ಮಂದಿರ ನಿರ್ಮಾಣದ ಕಾರ್ಯ 70% ಮುಗಿದಿದೆ. ಜನವರಿ 2024ಕ್ಕೆ ರಾಮ ಮಂದಿರ ಪೂರ್ಣಗೊಳ್ಳಲಿದೆ. ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಾಂಕ ಫಿಕ್ಸ್. ಲೋಕ ಸಮರಕ್ಕೂ ಮುನ್ನ ಸೀತಾರಾಮ ಪಟ್ಟಾಭಿಷೇಕ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಿದೆ. ಇನ್ನೊಂದು ಕಡೆ ಸೀತಾರಾಮನ ಪ್ರತಿಮೆ ನಿರ್ಮಾಣಕ್ಕೆ ನೇಪಾಳದ ಗಂಡಕಿ ನದಿಯಿಂದ ಶಿಲೆಯನ್ನು ತಂದು ಕೆತ್ತನೆ ಕಾರ್ಯ ಶುರುವಾಗಿದೆ. ಈ ನಡುವೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಾಂಕ ಫಿಕ್ಸ್ ಆಗಿದೆ. ಮುಂದಿನ ವರ್ಷದ ಜನವರಿ 3ನೇ ವಾರ ಶ್ರೀರಾಮ ಜನ್ಮಭೂಮಿಯಲ್ಲಿ ಸೀತಾರಾಮರ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಿದೆ. ಇದಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗಿನಿಂದಲೇ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. रामलला जब भव्य दिव्य मंदिर में विराजमान होंगे तो अस्थायी मंदिर से और भव्य दिव्य मंदिर में विराजमान करने के लिए स्वयं प्रधानमंत्री जी आएंगे. यह जानकर बहुत प्रसन्नता हुई. 2024ಕ್ಕೆ ಲೋಕಸಭೆಗೆ ಸಾರ್ವತ್ರಿಕ ಮತದಾನ ಕೂಡ ನಡೆಯುತ್ತೆ. ಇದಕ್ಕೂ ಮುಂಚೆಯೇ ಶ್ರೀರಾಮನನ್ನ ಪ್ರತಿಷ್ಠಾಪಿಸಲು ಹಿಂದೂಪರ ನಾಯಕರು ಮುಂದಾಗಿದ್ದಾರೆ. ಶ್ರೀರಾಮನ ಪ್ರತಿಷ್ಠಾಪನೆ ಆದ ದಿನದಿಂದಲೇ ಸಾರ್ವಜನಿಕರಿಗೂ ದರ್ಶನಕ್ಕೆ ಅವಕಾಶ ನೀಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಯುಗಾದಿಗೂ ಮುನ್ನ ದೇಶದಾದ್ಯಂತ ಹಲವೆಡೆ ಮಳೆಯಾಗ್ತಾ ಇದೆ. ತೆಲಂಗಾಣ, ಗುಜರಾತ್ ಸೇರಿದಂತೆ ಹಲವೆಡೆ ಭಾರೀ ವರ್ಷಧಾರೆ ಸುರಿದಿದೆ. ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯ ಹಲವೆಡೆ ಮಳೆಯಾಗಿದೆ. ಗುಜರಾತ್ನ ಅಂಬ್ರೇಲಿಯಾ, ಗಿರ್ ಹಾಗೂ ಧಾರಿ ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಬಿರುಗಾಳಿ ಜೊತೆಗೆ ಆಲಿಕಲ್ಲು ಮಳೆಯಾಗಿದೆ. ಇನ್ನು ರಾಜ್ಯದಲ್ಲೂ ಹಲವೆಡೆ ಕಳೆದ 2 ದಿನಗಳಿಂದ ಮಳೆ ಸುರಿತಾ ಇದೆ. ಮೊನ್ನೆ ಶಿವಮೊಗ್ಗದಲ್ಲಿ ಮಳೆ ಆರಂಭ ಆಗಿದೆ. ಇನ್ನು ಕೋಲಾರ, ಬೀದರ್, ರಾಯಚೂರಿನಲ್ಲಿ ನಿನ್ನೆ ಭಾರೀ ಮಳೆ ಸುರಿದಿದೆ. ಬೆಂಗಳೂರಲ್ಲೂ ತಡೆರಾತ್ರಿ ಮಳೆ ಅಬ್ಬರಿಸಿದೆ. ಕೋಲಾರದಲ್ಲೂ ಆಲಿಕಲ್ಲು ಸಹಿತ ಜೋರ್ ಮಳೆಯಾಗಿದೆ. ಬೀದರ್ನಲ್ಲಿ ಧಾರಾಕಾರ ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ದು, ರಾಯಚೂರಲ್ಲಿ ಆಲಿಕಲ್ಲು ಮಳೆ ಹಾಗೂ ಸಿಡಿಲಿಗೆ ಒಂದು ಎತ್ತು ಮೃತಪಟ್ಟಿದೆ. ಹಿಂದೂಗಳ ಜೊತೆ ವ್ಯವಹಾರ ಮಾಡಿ ಹಿಂದೂಗಳಿಗೆ ಮಾತ್ರ ಬಾಡಿಗೆ ಕೊಡಿ, ಅನ್ಯ ಧರ್ಮೀಯರ ಜೊತೆ ವ್ಯವಹಾರ ಮಾಡಬೇಡಿ ಅಂತ ನೆಲಮಂಗಲದಲ್ಲಿ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಎಂಟಿಸಿ ಬಸ್ಗಳನ್ನು ಚಿಕ್ಕಬಳ್ಳಾಪುರಕ್ಕೆ ವಿಸ್ತರಿಸುವಂತೆ ಜಿಲ್ಲೆಯ ಜನತೆ ಬೇಡಿಕೆಯನ್ನ ಇಟ್ಟಿತ್ತು. ಬೇಡಿಕೆಯಂತೆ ಬಿಎಂಟಿಸಿ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ಬಗ್ಗೆ ಬಿಎಂಟಿಸಿ ಸಂಸ್ಥೆ ಆದೇಶವನ್ನು ಹೊರಡಿಸಿದೆ. ಪ್ರಾಯೋಗಿಕವಾಗಿ 2 ಎಸಿ ಬಸ್ಗಳು ಬೆಂಗಳೂರು ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಸಂಚಾರವನ್ನ ನಡೆಸಲಿವೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಗೆಲುವನ್ನು ಸಾಧಿಸಿರೋ ಟೀಂ ಇಂಡಿಯಾಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಚಾಲೆಂಜ್ ಎದುರಾಗಲಿದೆ. 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯಕ್ಕೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ. ಇವತ್ತು ನಡೆಯುವಂತಹ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅಲಭ್ಯರಾಗಲಿದ್ದು, ಹಾರ್ದಿಕ್ ಪಾಂಡ್ಯ ತಂಡವನ್ನು ಮುನ್ನಡೆಸಲಿದ್ದಾರೆ.
ಪಾರ್ಕಿಂಗ್ ವಿಚಾರವಾಗಿ ಸ್ಥಳೀಯ ನಿವಾಸಿಗಳ ಜೊತೆ ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿ ಕಿರಿಕನ್ನ ಮಾಡಿಕೊಂಡಿದ್ದು ಇಂದಿರಾನಗರ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾರೆ. ಸ್ಥಳೀಯ ನಿವಾಸಿಗಳು ರಸ್ತೆಗೆ ಅಡ್ಡಲಾಗಿ ಕಾರುಗಳನ್ನು ನಿಲ್ಲಿಸುತ್ತಾರೆ, ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ.